ನಗರಸಭೆ ಪೌರಾಯುಕ್ತಗೆ ಬೆದರಿಕೆ ಧಮಕಿ ಹಾಕಿದಂತಹ ಪ್ರಕರಣ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ರಾಜೀವ್ ಗೌಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅರ್ಜಿದಾರ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಯನ್ನ ತೆಗೆದುಕೊಂಡಿದೆ. ಅರ್ಜಿದಾರನಿಗೆ ಮಹಿಳೆಯರು ಅಂದ್ರೆ ಗೌರವ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿರುವಂತದ್ದು. ನಗರಸಭೆ ಪೌರಾಯುಕ್ತಗೆ ಬೆದರಿಕೆ ಹಾಕಿದಂತಹ ಆರೋಪದಲ್ಲಿ ಎಫ್ಐಆರ್ ಅನ್ನ ರದ್ದು ಕೋರಿ ಹೈಕೋರ್ಟ್ಗೆ ರಾಜೀವ್ ಗೌಡ ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿದಾರ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಯನ್ನ ತಗೊಂಡಿದೆ. ಅರ್ಜಿದಾರನ್ಗೆ ಮಹಿಳೆಯರು ಅಂದ್ರೆ ಹಾಗಿದ್ರೆ ಗೌರವ ಇಲ್ವಾ? ಆರೋಪಿ ಇಂಥ ಮಾತುಗಳನ್ನ ಹೇಗೆ ಆಡೋಕ್ ಸಾಧ್ಯ ಒಬ್ಬ ಮಹಿಳೆ ಮುಂದೆ? ನೀವು ಕ್ಷಮೆ ಕೇಳಿದ್ರು ಕೂಡ ಒಡೆದಿರೋದು ಒಂದಾಗೋದಿಲ್ಲ ಅಂತ ಹೈಕೋರ್ಟ್ ಹೇಳ್ತಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತ ಹೈಕೋರ್ಟ್ ಪೀಠ ಪ್ರಶ್ನೆಯನ್ನ ಕೇಳಿರುವಂತದ್ದು. ಹಾಗಾಗಿ ರಾಜೀವ್ ಗೌಡ ಅರ್ಜಿ ಆದೇಶವನ್ನ ಹೈಕೋರ್ಟ್ ಕಾಯ್ದಿರಿಸಿರುವಂತದ್ದು. ನಗರಸಭೆಯ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಧಮಕಿ ಹಾಕಿದಂತಹ ಪ್ರಕರಣ ಏನಿತ್ತು, ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ರಾಜೀವ್ ಗೌಡ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಅರ್ಜಿದಾರ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಯನ್ನ ತಗೊಂಡಿರುವಂತದ್ದು. ಒಬ್ಬ ಮಹಿಳೆಗೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ಮಾತನಾಡಿರುವಂತದ್ದು, ನಿಂದಿಸಿರುವಂತದ್ದನ್ನ ಮಾಡ್ತೀರಲ್ವಾ? ನಿಮ್ಗೆ ಹಾಗಿದ್ರೆ ಹೆಣ್ಮಕ್ಳು ಅಂದ್ರೆ ಮಹಿಳೆಯರು ಅಂದ್ರೆ ಮರ್ಯಾದೆ ಇಲ್ವಾ? ಅವರಿಗೊಂದು ಬೆಲೆ ಇಲ್ವಾ? ನೀವು ಕ್ಷಮೆ ಕೇಳಿದ್ರು ಕೂಡ ಈಗಾಗಿರುವಂತ ನೋವು, ಬಳಸಿರುವಂತ ಶಬ್ದಗಳು ಅದು ವಾಪಸ್ ಹೋಗೋದಿಲ್ಲ ಅಂತ ತರಾಟೆಗೆ ತಗೊಂಡಿರುವಂತದ್ದು. ಹಾಗಾಗಿ ರಾಜೀವ್ ಗೌಡ ಅರ್ಜಿ ವಿಚಾರವನ್ನ ಹೈಕೋರ್ಟ್ ರದ್ದುಗೊಳಿಸಿದೆ. ಇನ್ನು ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ರಾಜೀವ್ ಗೌಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಅಮೃತಾ ಗೌಡ ಅವರ ವಿಚಾರಕ್ಕೆ ಬಂದಾಗ, ಯಾವುದೋ ಒಂದು ಬ್ಯಾನರ್ ವಿಚಾರಕ್ಕೆ, ಚಿಕ್ಕಬಳ್ಳಾಪುರದಲ್ಲಿ ಹಾಕಿದಂತಹ ಬ್ಯಾನರ್ ವಿಚಾರಕ್ಕೆ ಒಂದು ಕಲ್ಟ್ ಮೂವಿ ಬ್ಯಾನರ್ ಹಾಕಿರ್ತಾರೆ. ಅದು ಕೂಡ ಅನಧಿಕೃತವಾಗಿ ಹಾಕಿದ್ದಂಥದ್ದು. ಅದನ್ನ ತೆಗ್ಸಾಕಿರ್ತಾರೆ. ಅದಕ್ಕೆ ಕರೆ ಮಾಡಿ ಅವಾಚ್ಯ ಶಬ್ದಗಳನ್ನ, ಕೆಟ್ಟ ಕೆಟ್ಟ ಪದಗಳನ್ನ ಒಬ್ಬ ಹೆಣ್ಣು ಮಗಳಿಗೆ ಅಥವಾ ಮಹಿಳೆಗೆ ಬಳಸಿರುವಂಥದ್ದು ರಾಜೀವ್ ಗೌಡ ಅವರು. ಹಾಗಾಗಿ ಪ್ರತಿಭಟನೆ ಕೂಡ ಇದೊಂದು ವಿಚಾರಕ್ಕೆ ನಡೆದಿತ್ತು. ಇನ್ನು ಎಲ್ಲಿ ಇದು ನನ್ನ ತಲೆ ಮೇಲೆ ಬರುತ್ತೆ ಅಂತ ರಾಜೀವ್ ಗೌಡ ಅವರು ತಲೆಮರೆಸಿಕೊಂಡು ಕೂಡ ಹೋಗಿದ್ರು. ಅವರಿಗೆ ಹುಡುಕಾಟ ಕೂಡ ನಡೀತಾ ಇದೆ. ಅದೇ ಸಂದರ್ಭದಲ್ಲಿ ಹೈಕೋರ್ಟ್ ಈಗ ತರಾಟೆ ತಗೊಂಡಿರುವಂಥದ್ದು. ಏನು ಎಫ್ಐಆರ್ ಅನ್ನ ರದ್ದು ಮಾಡಬೇಕು, ನನ್ನ ವಿರುದ್ಧ ಇರುವಂತ ಎಫ್ಐಆರ್ ನ ಅಂತ ಅರ್ಜಿಯನ್ನ ಸಲ್ಲಿಸಿದ್ದಾರೆ ರಾಜೀವ್ ಗೌಡ ಅವರು. ಹಾಗಿದ್ರೆ ಅರ್ಜಿಯನ್ನ ಸಲ್ಲಿಸ್ತೀರಲ್ವಾ? ನೀವು ಮಾಡಿದ ಹಾಗಿದ್ರೆ ಸರಿನಾ? ಒಬ್ಬ ಮಹಿಳೆಗೆ ಬೆಲೆ ಇಲ್ವಾ? ಹಾಗಿದ್ರೆ ಇಂಥ ಶಬ್ದಗಳನ್ನ ಒಬ್ಬ ಮಹಿಳೆಗೆ, ಹೆಣ್ಣು ಮಕ್ಕಳಿಗೆ ಬಳಸ್ಬೋದಾ? ಹೆಣ್ಮಕ್ಳಿಗೆ ಬೆಲೆ ಇಲ್ವಾ? ನೀವು ಹೆಣ್ಮಕ್ಳಿಗೆ ಬೆಲೆ ಕೊಡೋದಿಲ್ವಾ? ಗೌರವ ಕೊಡೋದಿಲ್ವಾ ಅಂತ ಪ್ರಶ್ನೆ ಮಾಡಿ ಸರಿಯಾಗಿ ತರಾಟೆಯನ್ನ ಹೈಕೋರ್ಟ್ ತಗೊಂಡಿರುವಂತದ್ದು ರಾಜೀವ್ ಗೌಡ ಅವರಿಗೆ. ಈ ಒಂದು ವಿಚಾರದಲ್ಲಿ ಸಾಕಷ್ಟು ಸಂಚಲನವನ್ನ ಮೂಡಿಸ್ತು, ಚರ್ಚೆಗೆ ಕಾರಣ ಆಯ್ತು ಈ ಒಂದು ವಿಚಾರ. ಯಾಕಂದ್ರೆ ಯಾರೋ ಮಾಡಿದಂತಹ ವಿಚಾರಕ್ಕೆ ಗೌರವ ಇಲ್ಲದೆ ಒಬ್ಬ ಮಹಿಳೆಗೆ ಮಾತನಾಡಿರುವಂತದ್ದು ರಾಜೀವ್ ಗೌಡ ಅವರು. ಒಬ್ಬ ನಾಯಕ, ಜನನಾಯಕ ಈ ರೀತಿಯಾಗಿ ಮಾತನಾಡುದು ಅಂದ್ರೆ ಯಾವ ರೀತಿ ಸರಿ ಅನ್ಸುತ್ತೆ? ಕಣ್ಣೀರ್ ಹಾಕ್ತಾರೆ ಅವರು, ಅಮೃತಾ ಗೌಡ ಅವರು. ಇದಕ್ಕೆ ನಾನ್ ಕಾರಣನಾ? ನಾನ್ ಹೇಳದ್ನಾ? ಇದು ಅನಧಿಕೃತವಾಗಿ ಹಾಕಿದ್ದಂತಹದ್ದು, ಅದನ್ನ ತೆಗ್ಸಾಕಿರೋದು ಜನಸಾಮಾನ್ಯರಿಗೆ ಇದು ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಇದನ್ನ ನನ್ನನ್ನ ಅಥವಾ ನನ್ನ ಮುಂದೆ ಒಬ್ಬ ಮಹಿಳೆಯನ್ನ ಈ ರೀತಿಯಾಗಿ ನಿಂದಿಸಿ ಅವಾಚ್ಯ ಶಬ್ದಗಳನ್ನ ಬಳಸಿ ಮಾತನಾಡ್ತಾರೆ ಅಂತ ಇರುವಾಗ ಆಕೆ ಕಣ್ಣೀರ್ ಹಾಕ್ತಾರೆ. ಯಾರೇ ಆಗಿರ್ಬೋದು ಆ ಸ್ಥಾನದಲ್ಲಿ, ಮಹಿಳೆಯರು, ಹೆಣ್ಮಕ್ಳು ಅಂತ. ಯಾವುದೋ ಒಂದು ವಿಚಾರ ತಪ್ಪಾಗಿದೆ ತಮ್ಮ ಕಡೆಯಿಂದ, ಹಾಗಿದ್ದಾಗ ಯಾವನು ಕಿತ್ತಾಕ್ಸಿದ್ದು ಅಂತವರಿಗೆ ನಾನು ಹೊಡೆದಾಕ್ತೀನಿ, ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಆಕೆಗೆ ಫೋನ್ ಮಾಡಿ ಬೆದರಿಕೆಯನ್ನ ಹಾಕಿರುವಂತದ್ದು ರಾಜೀವ್ ಗೌಡ ಅವರು. ಹಾಗಾಗಿ ಎಫ್ಐಆರ್ ಅನ್ನ ಕೂಡ ಹಾಕ್ಲಾಗಿರುತ್ತೆ. ಹಾಗಾಗಿ ಎಫ್ಐಆರ್ ಅನ್ನ ರದ್ದು ಮಾಡಬೇಕು, ತನ್ನ ತಲೆ ಮೇಲೆ ಇರುವಂತ ಎಫ್ಐಆರ್ ನ ರದ್ದು ಮಾಡಿಬಿಟ್ಟು ಆರಾಮಾಗಿರ್ಬೋದು ಅಂತ ರಾಜೀವ್ ಗೌಡ ಅವರು ಏನ್ ಅಂದ್ಕೊಂಡಿದ್ರು, ಅದೆಲ್ಲವೂ ಕೂಡ ಈಗ ಹೈಕೋರ್ಟ್ ಸರಿಯಾಗಿ ಕ್ಲಾಸ್ ತಗೊಂಡಿದೆ ರಾಜೀವ್ ಗೌಡ ಅವರಿಗೆ. ಹಾಗಿದ್ರೆ ಒಬ್ಬ ಮಹಿಳೆಗೆ, ಒಬ್ಬ ಹೆಣ್ಣು ಮಗಳಿಗೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳನ್ನ ಬಳಸಿ ನಿಂದಿಸ್ತೀರಲ್ಲ, ಹೆಣ್ಮಕ್ಳಿಗೆ ಕೊಡುವಂತ ಮರ್ಯಾದೆ ಒಬ್ಬ ಜನನಾಯಕನಾಗಿ ಅವರಿಂದ 4 ಜನ ಕಲಿಯೋರಿರ್ತಾರೆ. ಇಂತಹ ಪದಗಳನ್ನ ಬಳಸ್ಬೇಕಾ, ಬಳಸಬಾರ್ದಾ ಅಂತ ಅವರ ಅಭಿಮಾನಿಗಳಿರ್ತಾರೆ. ರಾಜೀವ್ ಗೌಡ ಅವರ ಅಭಿಮಾನಿಗಳು, ಅವರ ಫಾಲೋಯರ್ಸು. ಹಾಗಿದ್ರೆ ಅವರು ಕೂಡ ಹೋಗಿ ಇಂಥ ಒಬ್ಬ ಹೆಣ್ಮಗಳಿಗೆ, ಮಹಿಳೆಯರಿಗೆ ಅಂತ ಪದಗಳನ್ನ ಬಳಸಿದ್ರೆ ಅವರು ಸುಮ್ಮನಿರ್ತಾರ? ರಾಜೀವ್ ಗೌಡ ಅವರು ತಮ್ಮ ಅನುಯಾಯಿಗಳು ಯಾರೋ ಈ ರೀತಿ ಮಾಡಿದ್ರು ಅಂತ ಕೇಳಿದ್ರೆ ಇವರಿಗೆ ಸರಿ ಅನ್ಸುತ್ತಾ ಇದು ಅನ್ನೋ ರೀತಿಯಾಗಿ ಹೈಕೋರ್ಟ್ಗೆ ಕೂಡ ಅನ್ಸಿದೆ. ಹಾಗಾಗಿ ಮಹಿಳೆಗೆ ಬೆಲೆ ಕೊಟ್ಟು, ಗೌರವ ಕೊಟ್ಟು ಮಾತನಾಡಿದ್ದಿದ್ರೆ ಏನೋ ಒಂದ್ ಮಾಡ್ಬೋದಿತ್ತು. ಆದ್ರೆ ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿ, ಅವಾಚ್ಯ ಶಬ್ದಗಳನ್ನ ಬಳಸಿ
ಆ ಹೆಣ್ಣು ಮಗು ಕಣ್ಣೀರ್ ಹಾಕುವಂತೆ ಮಾಡಲಾಯಿತು. ಹಾಗಾಗಿ ಸಾಕಷ್ಟು ಪ್ರತಿಭಟನೆ ಕೂಡ ಈ ಒಂದು ನಿಟ್ಟಿನಲ್ಲಿ ನಡೆಯುತ್ತೆ. ಹಾಗಾಗಿ ಈಗ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ರಾಜೀವ್ ಗೌಡ ಅವನ್ನ. ಇನ್ನು ಈ ವಿಚಾರದ ಬಗ್ಗೆ ನಮ್ಮ ಪ್ರತಿನಿಧಿ ಶಿವು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ. ಶಿವು, ಈ ಒಂದು ವಿಚಾರದಲ್ಲಿ ಹೈಕೋರ್ಟ್ ತರಾಟೆಯನ್ನ ತಗೊಂಡಿರುವಂತದ್ದು ರಾಜೀವ್ ಗೌಡ ಅವರಿಗೆ, ಇದ್ರ ಬಗ್ಗೆ ಹೇಳೋದಾದ್ರೆ ಬೆದರಿಕೆ ಹಾಕಿದ್ರು. ಇದು ಎಲ್ಲಾ ಕಡೆ ಕೂಡ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಆಕ್ರೋಶಕ್ಕೆ ಕಾರಣ ಆಗಿರೋದಷ್ಟೇ ಅಲ್ಲದೆ ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ಜೊತೆಗೆ ತೀವ್ರವಾದಂತ ಮುಜುಗರವನ್ನು ಕೂಡ ಸರ್ಕಾರಕ್ಕೆ ಉಂಟು ಮಾಡಿತ್ತು. ಈ ವೇಳೆಯಲ್ಲಿ ಅವ್ರ ಮೇಲೆ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ರು. ದಾಖಲು ಮಾಡ್ಕೊಂಡಿದ್ದ ನಂತರದಲ್ಲಿ ದಾಖಲು ಮಾಡ್ಕೊಂಡು ಆ ಒಂದು ಇವ್ರನ್ನ ಏನು ರಾಜೀವ್ ಗೌಡ ಅವ್ರನ್ನ ಅರೆಸ್ಟ್ ಮಾಡುವಂತದಕ್ಕೆ ಕೂಡ ಈಗ ತಲಾಶ್ ಮಾಡ್ತಿದ್ದಾರೆ, ಅವ್ರು ತಲೆಮರೆಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಸರ್ಕಾರವೇ ಖುದ್ದು ಹೇಳ್ತಾ ಇದೆ. HM ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳು ಕೂಡ ಅದೇ ರೀತಿಯಲ್ಲಿ ಹೇಳ್ತಾ ಇದ್ರು, ಯಾರೇ ಆಗಿರ್ಲಿ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ. ಇವತ್ತು ಎಫ್ಐಆರ್ ರದ್ದು ಮಾಡ್ಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಈ ಒಂದು ಪ್ರಕರಣದಲ್ಲಿ ಎಫ್ಐಆರ್ ನನ್ನ ಮೇಲಿರುವಂತದನ್ನ ರದ್ದು ಮಾಡ್ಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಹೋಗಿದ್ರು ರಾಜೀವ್ ಗೌಡ. ಅವ್ರ ಪರವಾಗಿ ವಿವೇಕ್ ರೆಡ್ಡಿ ವಾದವನ್ನು ಕೂಡ ಮಂಡನೆ ಮಾಡಿದ್ರು. ಪಬ್ಲಿಕ್ ಅಲ್ಲಿ ಅವರು ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಈಗ ಈ ವಿಚಾರವಾಗಿ ಅವರು ಕ್ಷಮೆ ಕೇಳೋದಕ್ಕೂ ಕೂಡ ತಯಾರಿದ್ದಾರೆ. ಹಾಗಾಗಿ ಇದರಿಂದ ರಕ್ಷಣೆ ಸಿಗ್ಬೇಕು ನಮ್ಗೆ, ಈ ಒಂದು ನಮ್ಮ ಕಕ್ಷಿದಾರನಿಗೆ ರಕ್ಷಣೆ ಒದಗಿಸಬೇಕು, ಕಾನೂನಿನ ರಕ್ಷಣೆ ಕೊಡಬೇಕು ಅನ್ನುವಂಥದ್ದನ್ನ ಕೇಳ್ಕೊಂಡು ಅರ್ಜಿಯನ್ನ ಹಾಕಿದ್ರು. ವಿಚಾರಣೆ ಮಾಡಿದಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಂಥದ್ದು ವಿವೇಕ್ ರೆಡ್ಡಿ ಅವರ ಕಕ್ಷಿದಾರ ರಾಜೀವ್ ಗೌಡ ಅವರನ್ನ. ನಿಮ್ಗೆ ಏನು ನಾಲಿಗೆ ಹರಿಬಿಡೋದಕ್ಕೆ ಬೇರೆ ಬಿಗಿ ಇಟ್ಕೊಳ್ಳೋದಕ್ಕೆ ಆಗೋದೇ ಇಲ್ವಾ ಅನ್ನೋಂಥದ್ದನ್ನು ಕೂಡ ನ್ಯಾಯಮೂರ್ತಿಗಳು ಕೇಳಿದ್ರು. ತರಾಟೆಗೆ ತೆಗೆದುಕೊಂಡ್ರು ಅಂತಾನೆ ಹೇಳ್ಬೋದು. ಒಂದು ಸರ್ತಿ ಆಡಿದ ಮಾತು ವಾಪಸ್ ತೆಗೆದುಕೊಳ್ಳಕ್ಕಾಗುತ್ತಾ, ಕ್ಷಮೆ ಕೇಳಿದ್ರ ಆಗುತ್ತಾ? ಸೊ ಈ ರೀತಿಯಲ್ಲಿ ಅವ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದಂಥದ್ದು. ಇದರಲ್ಲಿ BNS 74 ಮತ್ತೆ 79 ಯಾಕಾಗಿಲ್ಲ ಅನ್ನುವಂಥದ್ದನ್ನು ಕೂಡ ಕೇಳಿದ್ರು, ಪ್ರಶ್ನೆ ಮಾಡಿದ್ರು. 74 ಮಹಿಳೆಯ ಮೇಲೆ ಹಲ್ಲೆ ಮಾಡುವಂಥದ್ದು, ಬೆದರಿಸೋದು, ಅವರ ಗೌರವಕ್ಕೆ ಧಕ್ಕೆ ತರುವಂತ ಉದ್ದೇಶದಿಂದ ದೈಹಿಕವಾಗಿ ಶಕ್ತಿಗೊಳಿಸೋದು, ಎಲ್ಲ ಒಂದು ಸೆಕ್ಷನ್ಗಳು ಕೂಡ ಸೇರುತ್ತೆ. 1 ರಿಂದ 5 ವರ್ಷದವರೆಗೂ ಕೂಡ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಬರುತ್ತೆ. ಅದನ್ನ ನೀವು ಯಾಕೆ ಹಾಕ್ಲಿಲ್ಲ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಿದ್ರು ನ್ಯಾಯಮೂರ್ತಿಗಳು. ಇದರಲ್ಲಿ ಮುಖ್ಯವಾಗಿ ರಾಜೀವ್ ಗೌಡ ಏನಿದ್ದಾರೆ, ಅವ್ರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟೊಂದು ಅಸಡ್ಡೆನ ಗೌರವ ಇಲ್ವಾ, ಯಾಕೆ ಈ ರೀತಿ ನಿಮ್ ಕಕ್ಷಿದಾರರು ಮಾತಾಡ್ತಾರೆ, ಅವ್ರಿಗೆ ಯಾಕೆ ನಾವು ರಕ್ಷಣೆ ಕೊಡ್ಬೇಕು ಅನ್ನುವಂತ ರೀತಿಯಲ್ಲೇನೆ ಈಗ ಈ ಒಂದು ವಿಚಾರಣೆ ವೇಳೆಯಲ್ಲಿ ನ್ಯಾಯಾಧೀಶರು ಗರಂ ಆಗಿದ್ದಂಥದ್ದು. ಸದ್ಯಕ್ಕೆ ಈಗ ನ್ಯಾಯಾಧೀಶರು ಆದೇಶವನ್ನ ಕಾಯ್ದಿರಿಸಿಟ್ಟಿದ್ದಾರೆ. ಇದರಲ್ಲಿ ಯಾವ ಕಾರಣಕ್ಕೆ ನಿಮ್ಗೆ ನಾವು ರಕ್ಷಣೆ ಕೊಡ್ಬೇಕು ಅನ್ನುವಂಥದ್ದು ಹೇಳುವಂತ ಸಂದರ್ಭದಲ್ಲೇನೆ ಎಲ್ಲವೂ ಕೂಡ ನಿಮ್ಗೆ ಗೊತ್ತಿದ್ದೇ ಮಾಡ್ತೀರಿ, ನಿಮ್ಗೆ ನಿಯಂತ್ರಣ ಇಲ್ಲ, ನಿಮ್ಮ ನಾಲ್ಗೆಗೆ ನಿಯಂತ್ರಣ ಇಲ್ಲ, ಎಲ್ಲವನ್ನು ಹಾಳು ಮಾಡುವಂತ ರೀತಿಯಲ್ಲಿ ಮಾತಾಡ್ತೀರಿ, ನಿಮ್ಮ ಒಂದು ಸರ್ತಿ ಕ್ಷಮೆ ಕೇಳ್ಬಿಟ್ರೆ ಆಗೋಗುತ್ತಾ ಅನ್ನುವಂತ ರೀತಿಯಲ್ಲೇ ನ್ಯಾಯಮೂರ್ತಿಗಳು ಗರಂ ಆಗಿದ್ದಂಥದ್ದು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಒಂದ್ ರೀತಿಯಲ್ಲಿ ನೀವು BNS ಸೆಕ್ಷನ್ 132 ಕೇಸ್ನಲ್ಲಿ ಅನ್ವಯಿಸೋದಿಲ್ಲ, ಇದು ಯಾಕೆ ನೀವು 132ಗೆ ಹಾಕೊಂಡಿದ್ರಿ, 74, 79ಗೆ ಯಾಕೆ ಹಾಕೊಂಡಿಲ್ಲ ಅನ್ನುವಂಥದ್ದನ್ನು ಕೂಡ ಕೇಳಿದ್ರು. ಈಗ ಅರ್ಜಿ ವಿಚಾರಣೆಯನ್ನ ಮಾಡಿರುವಂತಹ ನ್ಯಾಯಮೂರ್ತಿಗಳು ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಅಂದ್ರೆ FIR ಸ್ಕ್ವಾಚ್ಗೆ ಹಾಕೊಂಡಿರುವಂತದ್ದು, ಜೊತೆಗೆ ಇದರಲ್ಲಿ ನಮ್ಗೆ ರಕ್ಷಣೆ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಕೇಳಿರುವಂತದ್ದು. ಎರಡನ್ನೂ ಕೂಡ ರಕ್ಷಣೆಗೆ ಅಂದ್ರೆ ಏನು ಆಂಟಿಸಿಪೇಟರಿ ಬೇಲ್ ಅಂತ ಹೇಳಿ ಕೇಳ್ತಾರೆ, ಇಲ್ಲಾಂದ್ರೆ ಸ್ಕ್ವಾಚ್ಗೆ ಹಾಕೊಂಡು ಅದ್ರ ಆ ಅರ್ಜಿಯಲ್ಲೇನೆ ಆಂಟಿಸಿಪೇಟರಿ ಬೇಲ್ ಕೇಳ್ಕೊಂಡಿರ್ತಾರೆ. ಇದಕ್ಕೆ ಸದ್ಯಕ್ಕೆ ಆದೇಶವನ್ನ ನ್ಯಾಯಮೂರ್ತಿಗಳು ಕಾಯ್ದಿರಿಸಿದ್ದಾರೆ. ಗಾಯತ್ರಿ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಶಿವು.